ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಜೆಪಿ ನಗರ 9 ಫೇಸ್ ಎಕ್ಸ್ಟೆನ್ಷನ್, ಅಂಜನಪುರ, ವಾಜರಳ್ಳಿ, ದೊಡ್ಡ ಕಲ್ಸಂದ್ರ, ಡಿಮಾರ್ಟ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ಸ್ವಂತಕ್ಕೆ ಅಂತ ಆರ್ಕಿಟೆಕ್ಚರ್ ಡಿಸೈನ್ ಅಲ್ಲಿ ಲವ್ಲಿಯಾಗಿ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಮನೆ ಆಗಿದೆ. 2030 ಕೂಡ ಈ ತರ ಡಿಸೈನ್ ಅಲ್ಲಿ ಕಟ್ಟಬಹುದಾ ಅನ್ನೋ ರೀತಿಲಿ ಈ ಮನೆನ ಕಟ್ಟಿದ್ದಾರೆ. ಅದ್ಭುತವಾಗಿ ಬಂದಿದೆ. 3 BHK ಜೊತೆಗೆ ಒಂದು ಹೋಮ್ ಥಿಯೇಟರ್ ಗೆ ಪ್ರಾವಿಷನ್ ವಿತ್ ಸ್ಕೈಲೈಟ್ ಗೆ ಪ್ರಾವಿಷನ್, ಸ್ಪೇಸ್ ಆಗಿ ವಿತ್ ಕಾರ್ ಪಾರ್ಕಿಂಗ್ ಜೊತೆಗೆ ಅದ್ಭುತವಾಗಿ ನಮಗೆ ಕನ್ಸ್ಟ್ರಕ್ಷನ್ ಆಗಿರುವಂತದ್ದು. ಕನಕಪುರ ಮೈನ್ ರೋಡ್ ಗೆ ತುಂಬಾ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇದೆ. ಸ್ವಂತಕ್ಕೆ ಅಂತ ಕಟ್ಟಿರೋ ಮನೆ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇಷ್ಟು ದಿನ ಏನು ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಏನ್ ಮನೆಗಳಾಕಿದೆ 2030, ಅದಕ್ಕಿಂತ ಸೂಪರ್ ಆಗಿರುವಂತಹ ಮನೆ, ಓನ್ ಕನ್ಸ್ಟ್ರಕ್ಷನ್, ಸ್ವಂತಕ್ಕೆ ಅಂತ ಕಟ್ಸ್ಕೊಂಡಿರೋ ಮನೆ, ಆರ್ಕಿಟೆಕ್ಚರ್ ಡಿಸೈನ್ ಅಲ್ಲಿ ಕಟ್ಸಿರುವಂತಹ ಮನೆ ಈ ಮನೆ ಆಗಿದೆ. ಲವ್ಲಿಯಾಗಿ ಬಂದಿರುವಂತಹ ಮನೆ, ಲವ್ಲಿಯಾಗಿ ಬಂದಿದೆ. ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಕಟ್ಟಿರುವಂತಹ ಮನೆ ಈ ಪ್ರಾಪರ್ಟಿ ಆಗಿದೆ. ಸ್ವಂತಕ್ಕೆ ಕಟ್ಸ್ಕೊಂಡಿರೋದು, ಏನೋ ಅನಿವಾರ್ಯದಿಂದ ಅಬ್ರಾಡ್ ಹೋಗ್ತಾ ಇರೋದ್ರಿಂದ ಈ ಮನೆನ ಮಾರ್ತಾ ಇರೋದ್ರಿಂದ ಹೇಳಿ ಮಾಡಿಸಿದ ಮನೆ. ಜೆನ್ಯೂನ್ ಐಟಮ್ಸ್ ಪ್ರತಿ ಒಂದು ಕೂಡ ನಮ್ಗೆ ಬ್ರಾಂಡೆಡ್ ಐಟಮ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಈಗ ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಇದು ಕಾರ್ ಪಾರ್ಕಿಂಗ್. ಜಸ್ಟ್ ಒಂದು ಕಾರ್ ಪಾರ್ಕಿಂಗ್ ಜೊತೆಗೆ ಒಂದು 5 ರಿಂದ 6 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ದೊಡ್ಡ ಕಾರ್ ಜೊತೆಗೆ ಒಂದು ಚಿಕ್ಕ ಕಾರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಬೋರ್ವೆಲ್ ಕೊಟ್ಟಿದ್ದಾರೆ. ಈ ಬೋರ್ವೆಲ್ ಅಲ್ಲಿ ಕೂಡ ನಮ್ಗೆ ರೈನ್ ಹಾರ್ವೆಸ್ಟಿಂಗ್ ಕೂಡ ನಮ್ಗೆ ಮಾಡಿರುವಂತದ್ದು. 2030 ತುಂಬಾ ಜನ ಯಾರು ನಮ್ಗೆ ಮಾಡಿರೋದಿಲ್ಲ, ಎಸ್ಪೆಷಲಿ ಬಿಲ್ಡರ್ ಅಂತೂ ನಮ್ಗೆ ಮಾಡೋದಿಲ್ಲ. ಇದು ಸ್ವಂತಕ್ಕೆ ಕಟ್ಸ್ಕೊಂಡಿರೋದ್ರಿಂದ ಯಾವುದೇ ರೀತಿ ಫ್ಯೂಚರ್ಗೆ ವಾಟರ್ಗೆ ನಮ್ಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದು ಇದಕ್ಕೆ ಇಲ್ಲಿ ರೈನ್ ಹಾರ್ವೆಸ್ಟಿಂಗ್ ಕೂಡ ಮಾಡಿದ್ರೆ ವಿತ್ ಬೋರ್ವೆಲ್ ಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಇಲ್ಲಿ ಪಕ್ಕದಲ್ಲಿ ನಮ್ಗೆ ಒಂದು ಸಂಘ ಪ್ರಾವಿಷನ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇದು 10K ಕೆಪಾಸಿಟಿ ಇರುವಂತದ್ದು. ಇನ್ನು ಕಾವೇರಿ ವಾಟರ್ ಕೂಡ ನಮ್ಗೆ ಕಲೆಕ್ಷನ್ ಗೆ ವ್ಯವಸ್ಥೆ ಕೂಡ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಒಂದು ಮೇಂಟೆನೆನ್ಸ್ ಅಂತ ಒಂದು ಚಿಕ್ಕದಾಗಿ ಒಂದು ಗೇಟ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಮ್ಗೆ ಕವರ್ಡ್ ಆಗಿ ಹೋಗಿರುವಂತದ್ದು. ಈ ಪೋರ್ಷನ್ ಏನಕ್ಕೆ ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ನಮ್ಗೆ ಕವರ್ ಮಾಡಿದಾರೆ ಅಂತ ನೀವು ಅನ್ಕೋಬಹುದು. ಫಸ್ಟ್ ಫ್ಲೋರ್ ಬನ್ನಿ, ಗೊತ್ತಾಗುತ್ತೆ. ಹಾಲಲ್ಲಿ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ. ಈ ಪೋರ್ಷನ್ ಅಲ್ಲಿ ಗ್ಯಾಸ್ಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು, ಸ್ಟೇರ್ ಕೇಸ್ಗೆ ನಮ್ಗೆ ಲಪತ್ರ ಗ್ರಾನೈಟ್ ನ ನಮ್ಗೆ ಯೂಸ್ ಮಾಡಿರುವಂತದ್ದು. ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಯೂಸ್ ಮಾಡಿರೋದಲ್ಲ, ನಮ್ಗೆ ಟೀ ಕುಡ್ ನ ನಮ್ಗೆ ಯೂಸ್ ಮಾಡಿರುವಂತದ್ದು. ವೀಕ್ಷಕರೇ ನೋಡಿ, ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಹಾಲ್ಗೆ ಬಂದ್ರೆ ನೋಡಬಹುದು, ಇದು ನಮ್ಗೆ ಹೈಟ್ ಅಲ್ಲಿ ಇದೆ. ಈ ಪೋರ್ಷನ್ ನಮ್ಗೆ ಡೌನ್ ಅಲ್ಲಿ ಇದೆ. ಇದ್ರ ಕೆಳಗಡೆ ಕೂಡ ನಮ್ಗೆ ಪಾರ್ಕಿಂಗ್ ಅಲ್ಲಿ ಏನ್ ಮಾಡಿದ್ದಾರೆ, ಕಾಂಪೌಂಡ್ ಮಾಡಿ ಫುಲ್ ನಮ್ಗೆ ಕವರ್ ಮಾಡಿರುವಂತದ್ದು. ಸಂಕನ್ ಅಂತಾರಲ್ಲ, ಆ ಪೋರ್ಷನ್ ಅಲ್ಲಿ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಆರ್ಕಿಟೆಕ್ಚರ್ ಡಿಸೈನ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ತರ ಮನೆ 2030 ನಾನು ಯಾವ್ದು ನೋಡಿಲ್ಲ. ಫಸ್ಟ್ ಟೈಮ್ ನಾನು ನೋಡ್ತಾ ಇರುವಂತದ್ದು ಈ ತರ ಡಿಸೈನ್ ಅಲ್ಲಿ ಕಟ್ಟಿರುವಂತಹ ಮನೆ. ಎಂಟ್ರಿ ಆಗ್ತಾ ಇದ್ದಂಗೆ ನೋಡ್ಬೋದು, ನಾರ್ತ್ ಈಸ್ಟ್ ನಮ್ಗೆ ಡೌನ್ ಮಾಡಿದ್ದಾರೆ. ಈ ಕುಬೇರನ್ ಮೂಲೆ ನಮ್ಗೆ ಹೈಟ್ ಮಾಡಿದ್ದಾರೆ. 100% ವಾಸ್ತುನ ಮೈಂಟೈನ್ ಮಾಡಿದ್ದಾರೆ. ವಿತ್ ಸೇಫ್ಟಿ ವೈಸ್ ಅಲ್ಲಿ ಎಲ್ಲಾ ರೀತಿಯ ವರ್ಕ್ಗಳು ಕೂಡ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಟಿವಿ ಕ್ಯಾಬಿನೆಟ್ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಪ್ರಾವಿಷನ್ ದೇವ್ರ ಮನೆಯನ್ನ ಮಾಡ್ಕೊಂಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಇದು ದೇವ್ರ ಮನೆಗೆ ಅಂತ ಬಿಟ್ಟಿರೋ ಜಾಗ. ಇದು ಟಿವಿ ಕ್ಯಾಬಿನೆಟ್ ಕೂಡ ಅಷ್ಟೇನೆ ಫುಲ್ ದೊಡ್ಡದಾಗಿದೆ. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಪ್ರಾವಿಷನ್ ಕೂಡ ನಮ್ಗೆ ಮಾಡಿರುವಂತದ್ದು. ಜೊತೆಗೆ ಸೀಲಿಂಗ್ ಅಲ್ಲಿ ನೋಡಿ, ವಿತ್ POP ವರ್ಕ್, ವಿತ್ ಫ್ಯಾನ್, ವಿತ್ LED ಲೈಟ್ ಗಳ ನಮ್ಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಇರೋ ಲೈಟ್ ಅಲ್ಲಿ ನಮ್ಗೆ ಇಲ್ಲಿ ನಮ್ಗೊಂದು ಫೋಟೋ ಫ್ರೇಮ್ ಅಂತ ಮಾಡ್ಕೊಂಡಿರುವಂತದ್ದು. ವಿತ್ ರಾಯಲ್ ಬೇಸ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಬಟ್ ಹಾಲು ನಮ್ಗೆ ನಾರ್ತ್ ಈಸ್ಟ್ ನಮ್ಗೆ ಡೌನ್ ಮಾಡಿದ್ದಾರೆ. ಈ ತರ ಇದೆ. ಮತ್ತೆ ಗ್ರಾನೈಟ್ ಕೂಡ ನೋಡಬಹುದು, ನಮ್ಗೆ ಬುಕ್ ಮಾರ್ಕ್ ಗ್ರಾನೈಟ್ ಗ್ರೇನ್ಸ್ ಗಳೆಲ್ಲ ನಮ್ಗೆ ಮ್ಯಾಚ್ ಮಾಡಿರುವಂತದ್ದು. ವಿಂಡೋ ಆಗ್ಲಿ, ಶಟರ್ಸ್ ಗಳಾಗ್ಲಿ, ಪ್ರತಿಯೊಂದು ಕೂಡ ನಮ್ಗೆ ಟೀ ಕುಡ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಏನಿದೆ, ದೊಡ್ಡ ಸೈಜ್ ಅಲ್ಲಿ ಬಿಟ್ಟಿದ್ದಾರೆ ಅಂದ್ರೆ ನಮ್ಗೆ ಇನ್ನರ್ ಡೋರ್ ಪ್ಲಾಂಟ್ಸ್ ಗಳೇನ್ ಬರುತ್ತೆ, ಆ ಪ್ಲಾಂಟ್ ಗಳನ್ನ ಅವರು ಮೌಂಟ್ ಮಾಡೋದಕ್ಕೆ ಈ ತರ ಅವರು ಮಾಡ್ಕೊಂಡಿರುವಂತದ್ದು. ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಸೌತ್ ಈಸ್ಟ್ ಕಾರ್ನರ್ ನಮ್ಗೆ ಅಗ್ನಿ ಮನೆ ಬರುತ್ತೆ. ಅಗ್ನಿ ಮನೆ ಅಲ್ಲಿ ಮಾಡಿದ್ದಾರೆ ನಮ್ಗೆ. ಈ ಪೋರ್ಷನ್ ಅಲ್ಲಿ ನಮ್ಗೆ UPS ಪಾಯಿಂಟ್ ವಿತ್ ಸ್ಟೋರೇಜ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಒಳಗಡೆ ಸ್ಪೇಸ್ ಇದೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಇಲ್ಲೊಂದು ಹ್ಯಾಂಡ್ ವಾಶ್, ಗೋಲ್ಡ್ ಫಿನಿಶಿಂಗ್ ಇರುವಂತಹ ಒಂದು ಕೊಳಾಯಿ. ಇದು ಒಂದು ನಮ್ಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಬಾತ್ರೂಮ್ಸ್ ಎಲ್ಲ ನಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಗಳೆಲ್ಲ ನಮ್ಗೆ ರೆಡಿ ಇರುವಂತದ್ದು. 2x4 ಬೆಟರ್ ಫೆಟಲ್ಸ್ ಎಲ್ಲ ನಮ್ಗೆ ಟಾಪ್ ಟು ಬಾಟಮ್ ವರೆಗೂ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ಫ್ಯಾನ್ ಗಳೆಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ಈ ತರ ಇದೆ ನೋಡಿ. ಫ್ಲೋರ್ ಮೌಂಟೆಡ್ ಕಮೋಡ್ ನಮ್ಗೆ ಇರುವಂತದ್ದು ಈ ಪೋರ್ಷನ್ ಅಲ್ಲಿ.
ಹಾಲು ಕೂಡ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾನ ಹಾಕೋಬಹುದು, ಅಷ್ಟು ಜಾಗ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ನಾವು ಸ್ಟೇರ್ ಕೇಸ್ ನ ಯೂಸ್ ಮಾಡಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಎಕ್ಸಾಕ್ಟ್ ಆಗಿ ನಮ್ಗೆ ಅಗ್ನಿಮೂಲೆಗೆ ಕಿಚನ್ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ಒಂದು ರೂಮ್ ಇದ್ದಂಗಿದೆ, ಎಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಆಗಿರುವಂತದ್ದು. ಇವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದಾರೆ, ಸ್ವಂತಕ್ಕೆ ಅಂತ ಮಾಡ್ಕೊಂಡಿರೋ ಮನೆ ಇದು. ಈ ಪೋರ್ಷನ್ ಅಲ್ಲಿ ನಮ್ಗೆ ಸಿಂಕ್ ಯೂಸ್ ಮಾಡಿರುವಂತದ್ದು, ಚಿಮ್ಮಿಗೆ ಈ ಪೋರ್ಷನ್ ಅಲ್ಲಿ ಗ್ರಾಸರಿ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಗ್ಲಾಸಿ ಡೋರ್ಗಳು. ಈ ಪೋರ್ಷನ್ ಫುಲ್ ನಮ್ಗೆ ಮಾಡ್ಯುಲರ್ ಕಿಚನ್. ಎಂಟ್ರೆನ್ಸ್ ಅಲ್ಲಿ ನಮ್ಗೆ ಈ ಪೋರ್ಷನ್ ಅಲ್ಲಿ ರೋಡ್ ಸೈಡ್ ಇಂದ ಬರುವಂತಹ ಒಂದು ವಿಂಡೋ. ಇಲ್ಲಿ ಡೈನಿಂಗ್ ಏರಿಯಾ. ಈ ಡೈನಿಂಗ್ ಏರಿಯಾ ಮೇಲ್ಗಡೆ ಸಿಂಪಲ್ ಆಗಿ ಒಂದು ಫ್ಯಾನ್ ಕೂಡ ನಮ್ಗೆ ಆಲ್ರೆಡಿ ಮೌಂಟ್ ಮಾಡ್ಕೊಂಡಿರುವಂತದ್ದು. ಇದೆಲ್ಲ ನಮ್ಗೆ ಫೋಟೋ ಫ್ರೇಮ್ ಗಳು ಬರುತ್ತೆ. ನಮ್ಗೆ ಜಸ್ಟ್ ಒಂದು ಏನ್ ಇಂಟೀರಿಯರ್ ಮಾಡಿದ್ದಾರೆ ಇದೆಲ್ಲ ನಮ್ಗೆ ಫೋಟೋ ಫ್ರೇಮ್ ಗಳು ಯೂಸ್ ಮಾಡೋಕೆ ಮಾಡಿರುವಂತದ್ದು. ಇಲ್ಲೊಂದು ವಿಶೇಷತೆ ಏನು ಅಂದ್ರೆ, ಕಿಚನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಆರಾಮಾಗಿ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ ನ ನೋಡ್ಬೋದು. ಮಕ್ಕಳು ಏನ್ ಮಾಡ್ತಾ ಇದಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಮಾಡಿರೋವಂಥದ್ದು. ಇವ್ರಿಗೆ ಹೆಂಗ್ ಬೇಕೋ ಇವ್ರು ಆತರ ಮಕ್ಕಳು ಏನ್ ಮಾಡ್ತಾ ಇದ್ರೆ ತಾಯಿ ನೋಡ್ಬೋದು ಅನ್ನೋ ಒಂದು ಪರ್ಪಸ್ಗೆ ಈ ತರ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಮಾಡ್ಕೊಂಡಿರೋವಂಥದ್ದು. ಹೇಳಿದ್ನಲ್ಲ, 2030 ಯಾರು ನಮ್ಗೆ ಈ ತರ ಮನೆನ ಡಿಸೈನ್ ಅಲ್ಲಿ ಕಟ್ಟಿಲ್ಲ. ಫಸ್ಟ್ ಟೈಮ್ ನಾನ್ ನೋಡ್ತಾ ಇರೋಂಥದ್ದು 2030 ಈ ತರ ಆರ್ಕಿಟೆಕ್ಚರ್ ಡಿಸೈನ್ ಅಲ್ಲಿ ಕಟ್ಟಿರುವಂತದ್ದು. ಲವ್ಲಿ ಆಗಿ ಬಂದಿದೆ, ಸೂಪರ್ ಆಗಿದೆ. ಕಿಚನ್ ಪ್ಲಸ್ ಡೈನಿಂಗ್ ಏರಿಯಾನ ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ಗಳಿಗೂ ಕೂಡ ನಮಗೆ ವುಡ್ ಫಿನಿಶಿಂಗ್ ಇರುವಂತಹ 2x4 ಬೆಡ್ರೂಮ್ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ ಕಿಚನ್, ಅಲ್ಟಿಮೇಟ್ ಸ್ಪೇಷಿಯಸ್ ಆಗಿರುವಂತದ್ದು. ಜೊತೆಗೆ ಅಲ್ಲಿ ಮೈನ್ ಡೋರ್ ನೋಡಿದ್ರಲ್ಲ, ಮೈನ್ ಡೋರ್ ಜಸ್ಟ್ ಝೂಮ್ ಮಾಡ್ತೀನಿ ನೋಡಿ. ಹ್ಯಾಂಡಲ್ ಕೂಡ ನಮ್ಗೆ ಟೀಕ್ ವುಡ್ ಯೂಸ್ ಮಾಡಿರುವಂತದ್ದು. ಹ್ಯಾಂಡಲ್ ಕೂಡ ನಮ್ಗೆ ಟೀಕ್ ವುಡ್ ನ ಯೂಸ್ ಮಾಡಿದ್ದಾರೆ. ಆಮೇಲೆ ಈ ಕಡೆ ಇರೋ ರೈಲಿಂಗ್ಸ್ ಗಳನ್ನ ನೋಡ್ಬೋದು. ಕೆಳಗಡೆ ರೈಲಿಂಗ್ಸ್, ಮೇಲ್ಗಡೆ ಹ್ಯಾಂಡ್ ಗ್ರಿಪ್ ಬಂದ್ಬಿಟ್ಟು ನಮ್ಗೆ ಟೀಕ್ ವುಡ್ ಯೂಸ್ ಮಾಡಿರುವಂತದ್ದು. 40 mm ಗ್ರಾನೈಟ್ ನ ಯೂಸ್ ಮಾಡಿದ್ರೆ, ಡಬಲ್ ಲೇಯರ್ಸ್ ಇರುವಂತಹ ಗ್ರಾನೈಟ್ ನ ನಮ್ಗೆ ಯೂಸ್ ಮಾಡಿರುವಂತದ್ದು. ಆಮೇಲೆ ಫ್ಲೋರಿಂಗ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ರೆ. ಈ ಪೋರ್ಷನ್ ಅಲ್ಲಿ ನೋಡಿ, ಇದು ಫುಲ್ ಓಪನ್ ಬಿಟ್ಟಿದ್ದಾರೆ. ಎಂಟ್ರೆನ್ಸ್, ಮೈನ್ ಡೋರ್ ಎಂಟ್ರೆನ್ಸ್ ನಮ್ಗೆ ಓಪನ್ ಬರುತ್ತೆ. ಇನ್ ಕೇಸ್ ಏನಾದ್ರು ಅಲ್ಲಿ ನಾವು ಮೈನ್ ಡೋರ್ ಎದುರುಗಡೆ ತುಳಸಿ ಪಾಟ್ ಏನಾದ್ರು ಇಟ್ಕೊಂಡ್ರು, ಏನಾದ್ರು ಪ್ಲಾಂಟ್ ಗಳು ಇಟ್ಕೊಂಡ್ರು ಕೂಡ ವೆಂಟಿಲೇಷನ್ಗೆ ಇರ್ಲಿ ಅನ್ನೋದಕ್ಕೆ ಈ ಪೋರ್ಷನ್ ಫುಲ್ ನಮ್ಗೆ ಖಾಲಿ ಬಿಟ್ಟಿರುವಂತದ್ದು. ಡೈರೆಕ್ಟ್ ಸನ್ಲೈಟ್ ಮನೆ ಮುಂದೆಗಡೆ ಬರುತ್ತೆ. ಈ ಪೋರ್ಷನ್ ಅಲ್ಲೂ ಟಫನ್ ಗ್ಲಾಸ್ ಹಾಕಿದ್ದಾರೆ. ಮೇಲ್ಗಡೆ ಕೂಡ ನಮ್ಗೆ ಟಫನ್ ಗ್ಲಾಸ್ ಗಳನ್ನ ಯೂಸ್ ಮಾಡಿರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಮತ್ತೆ ಈ ವುಡ್ ಫಿನಿಶಿಂಗ್ ಅಲ್ಲಿ ವುಡ್ ಕೂಡ ನಮ್ಗೆ ಹಾಕೊಟ್ಟಿರುವಂತದ್ದು. ಇದು ನೋಡೋದಲ್ಲ, ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದರೆ. POP ವರ್ಕ್ ವಿತ್ ಫ್ಯಾನ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಇನ್ನ ವೆಂಟಿಲೇಷನ್ ನೋಡ್ತೀರಾ, ಈ ಪೋರ್ಷನ್ ಅಲ್ಲೂ ವಿಂಡೋ ಕೊಟ್ಟಿದ್ದಾರೆ. ಹಿಂದಗಡೆ ಮನೆ ಇದೆ, ಎಷ್ಟು ವೆಂಟಿಲೇಷನ್ ಬರ್ತಾ ಇದೆ. ಜೊತೆಗೆ ಇಲ್ಲಿ ಓಪನ್ ಸ್ಪೇಸ್ ಬಿಟ್ಟಿದಾರಲ್ಲ, ಇಲ್ಲೂ ಕೂಡ ನಮ್ಗೊಂದು ವಿಂಡೋ ಕೊಟ್ಟಿರುವಂತದ್ದು. ಇದರಿಂದ ಕೂಡ ನಮ್ಗೆ ಲೈಟ್ ಟ್ರಾವೆಲ್ ಆಗುತ್ತೆ. ವೆಂಟಿಲೇಷನ್ ಅಂತೂ ನಮ್ಗೆ 7 ಮಾಡಿಸಿದ ರೂಮ್ ಇದು, ಚೆನ್ನಾಗಿದೆ. ಬಾತ್ರೂಮ್ ನೋಡಿ, ಡ್ರೈ ಮತ್ತೆ ವೆಟ್ ಕೂಡ ನಾವು ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಈ ಸೈಡ್ ಅಲ್ಲಿ ವೆಟ್, ಈ ಸೈಡ್ ಅಲ್ಲಿ ನಾವು ಡ್ರೈ ಮಾಡ್ಕೊಬಹುದು. ಎಲ್ಲಾ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ರೆಡಿ ಇರುವಂತದ್ದು. 2x4 ಬೆಡ್ರೂಮ್ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ನಮಗೆ ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಜಾಬಾರ್ ಮತ್ತೆ ಇಂಡೋರ್ ಐಟಮ್ ನಮಗೆ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ, ಸೂಪರ್ ಆಗಿ ಬಿಲ್ಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲೆಲ್ಲ ನಮಗೆ ಓಪನ್ ಅಂಡ್ ಕ್ಲೋಸ್ ಆಗಿರುವಂತಹ ವಾರ್ಡ್ರೋಬ್ ವರ್ಕ್ ಕೂಡ ನಾವು ನೋಡಬಹುದು. ಈ ಪೋರ್ಷನ್ ನೋಡಿ, ಆಲ್ಮೋಸ್ಟ್ ಎಲ್ಲಾ ರೀತಿಯ ವರ್ಕ್ಗಳು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಬಿಟ್ಟಿರುವಂತದ್ದು. ಚೆನ್ನಾಗಿದೆ. ಯೂಸ್ ಮಾಡಿರೋದೆಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿದ್ದಾರೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಇದು ಈ ಪೋರ್ಷನ್ ಅಲ್ಲಿ ಕಿಚನ್. ಇಲ್ಲಿ ನೋಡಿ, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಷ್ಟು ವೆಂಟಿಲೇಷನ್ ಇದೆ ನೋಡಿ, ಸೂಪರ್ ಆಗಿದೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಬುಕ್ ಮಾರ್ಕ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ದೊಡ್ಡದಾಗಿರುವಂತಹ ಒಂದು ವಿಂಡೋ ವಿತ್ POP ವಿತ್ LED ಲೈಟ್ ವಿತ್ ಫ್ಯಾನ್ ಗಳು. ಈ ಪೋರ್ಷನ್ ಅಲ್ಲಿ ಒಂದು ಬಾಲ್ಕನಿ ಏರಿಯಾ ಒಂದು ಕೊಟ್ಟಿರುವಂತದ್ದು. ಆರಾಮಾಗಿ ಒಂದು ಚೇರ್ ಹಾಕೊಂಡು ಕೂತ್ಕೋಬಹುದು, ಅಷ್ಟು ಜಾಗ ಇದೆ. ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ ವಿತ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದು ಬಂದು ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಕಲರ್ ಕಾಂಬಿನೇಷನ್ ಎಲ್ಲ ನಮ್ಗೆ ವರ್ಕ್ ಮಾಡಿರೋವಂಥದ್ದು. ಆಮೇಲೆ ಬಾತ್ರೂಮ್ ಕೂಡ ನೋಡಿ, 8 ಮಾಡಿಲ್ಲ ಅವರು. ಈ ಪೋರ್ಷನ್ ಅಲ್ಲಿ 8 ಕೂಡ ನಮ್ಗೆ ಮಾಡಿಲ್ಲ. ವಾಲ್ ಮೌಂಟೆಡ್ ಕಮೋಡು, 2x4 ಬೆಡ್ರೂಮ್ ಫಿಟಲ್ಸ್ ಎಲ್ಲ ಯೂಸ್ ಆಗಿರುವಂತದ್ದು.
ಎಲ್ಲಾ ರೀತಿಯ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗೋಗಿದೆ. ಬಟ್ ಈ ಬೆಡ್ರೂಮ್ ಕೂಡ ಅಷ್ಟೇ ತುಂಬಾ ದೊಡ್ಡದಾಗಿ ಬಂದಿರೋದ್ರಿಂದ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಓಡಾಡಕ್ಕೂ ಅಷ್ಟು ಜಾಗ ಇದೆ. ಜೊತೆಗೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟರ್ ವರ್ಕ್ಗಳು ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಇಲ್ಲಿ ಯೂಸ್ ಮಾಡಿರೋ ಡೋರ್ ಕೂಡ ಡಿಸೈನ್ ಡೋರ್ ನಮಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಡಿಸೈನ್ ಆಗಿರುವಂತಹ ಡೋರ್ ನಮಗೆ ಯೂಸ್ ಮಾಡಿರುವಂತದ್ದು. ಲವ್ಲಿ ಆಗಿ ಬಂದಿದೆ. ಸ್ವಂತಕ್ಕಂತ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರುವಂತದ್ದು. ಹೇಗೆ ಮೇಲೆ ಬಂದ್ರೆ ನೋಡ್ಬೋದು, ಇಲ್ಲೊಂದು ಲೈಟ್ ಕೊಟ್ಕೊಂಡಿದ್ದಾರೆ. ಇಲ್ಲಿ ದೊಡ್ಡದಾಗಿರುವಂತಹ ಒಂದು ಫ್ಯಾಮಿಲಿ ಫೋಟೋ ಹಾಕೊಳ್ಳೋದಕ್ಕೆ ಅಂತ ಈ ಪೋರ್ಷನ್ ಅಲ್ಲಿ ಒಂದು ರಾಯಲ್ ಪ್ಲೇ ಸ್ಟೇಷನ್ ಮಾಡಿ ಒಂದು ಲೈಟ್ ಕೊಂಡು ಪ್ರಾವಿಷನ್ ಅಂತ ಮಾಡಿರುವಂತದ್ದು. ಇಲ್ಲೂ ಕೂಡ ನಮ್ಮೊಂದು ಟಫನ್ ಗ್ಲಾಸ್. ಇದ್ರ ಮೇಲ್ಗಡೆ ಕೂಡ ನಾವು ನಡಿಬಹುದು. ಇದ್ರ ಮೇಲ್ಗಡೆನೇ ಇದೆ ನೋಡಿ, ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರ್ಗೂ ನಮಗೆ ಟಫನ್ ಗ್ಲಾಸ್ ನ ಯೂಸ್ ಮಾಡಿರುವಂತದ್ದು ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲೂ ಒಂದು ಬೆಡ್ರೂಮ್ ಇರುವಂತದ್ದು. ಕೆಳಗಡೆ ನೋಡ್ರಲ್ಲ, ಸೇಮ್ ಆಸ್ ಇಟ್ ಈಸ್, ಸೇಮ್ ಮೆಷರ್ಮೆಂಟ್ ಅಲ್ಲಿ ಬರುವಂತಹ ಬೆಡ್ರೂಮ್. ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ದೊಡ್ಡದಾಗಿರುವಂತಹ ಒಂದು ವಿಂಡೋ ವಿತ್ POP ವಿತ್ LED ಲೈಟ್ ವಿತ್ ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಫುಲ್ ಕವರ್ಡ್ ಆಗಿರುವಂತಹ ವಾರ್ಡ್ರೋಬ್ ವಿತ್ ಹಿಡನ್ ಬಾತ್ರೂಮ್ ಕೂಡ ಇದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಟೈಲ್ಸ್, ಇಲ್ಲಿ ಹ್ಯಾಂಡ್ ವಾಶ್ ನೋಡಬಹುದು, ಮ್ಯಾಚಿಂಗ್ ಯೂಸ್ ಮಾಡಿರುವಂತದ್ದು. ಈ ಬಾತ್ರೂಮ್ ಅಲ್ಲೂ ಕೂಡ ನಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿ ಹೋಗಿರುವಂತದ್ದು. ಮನೆ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ, ಸ್ವಂತಕ್ಕಂತ ಕಟ್ಸ್ಕೊಂಡಿರುವಂತಹ ಮನೆ ಇದು. ಸೂಪರ್ ಆಗಿ ನಮಗೆ ಬಿಲ್ಡ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ಈ ಪೋರ್ಷನ್ ಫುಲ್ ನಮಗೆ SS ಮೇಲ್ಗಡೆ ಹ್ಯಾಂಡಲ್ ಎಲ್ಲ ಬಂದ್ಬಿಟ್ಟು ನಮಗೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಮೆಟ್ರೋ ಹತ್ರನೇ ಸಿಗ್ತಾ ಇರುವಂತಹ ಮನೆ ಇದು. ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ, ತುಂಬಾ ಚೆನ್ನಾಗಿದೆ. ಜೊತೆಗೆ ಹೋಮ್ ಥಿಯೇಟರ್. ಈ ಪೋರ್ಷನ್ ಅಲ್ಲಿ ಹೋಮ್ ಥಿಯೇಟರ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಸೂಪರ್ ಆಗಿದೆ ನೋಡಿ. ಇಲ್ಲಿ 2 ವಿಂಡೋಗಳು ಕೊಟ್ಟಿರುವಂತದ್ದು ಲವ್ಲಿ ಆಗಿ ಬಂದಿದೆ. ವಿತ್ POP ವಿತ್ LED ಲೈಟ್ಗಳು ವಿತ್ ಒಂದು ಫ್ಯಾನ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಗೆಸ್ಟ್ ರೂಮ್ ಆದ್ರೂ ಮಾಡ್ಕೊಬಹುದು, ಜಿಮ್ ರೂಮ್ ಆದ್ರೂ ಮಾಡ್ಕೊಬಹುದು, ಹೋಮ್ ಥಿಯೇಟರ್ ಆದ್ರೂ ಮಾಡ್ಕೊಬಹುದು. ಲವ್ಲಿ ಆಗಿ ನಮಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದಾರೆ. ಆರ್ಕಿಟೆಕ್ಚರ್ ಡಿಸೈನ್ ಅಂದ್ರೆ ಈ ತರ ಇರುತ್ತೆ. ಹೆಂಗೆ ಮಾಡಿದಾರೆ ಆ ತರ ಮಾಡಿದ್ದಾರೆ, ಲವ್ಲಿ ಆಗಿ ಹೋಗಿದೆ. ಈ ಪೋರ್ಷನ್ ಅಲ್ಲಿ ನೋಡಿ, ಇಲ್ಲೋ ವಾಲ್ಗಳಿಗೆ ನಮಗೊಂದು ಡಿಸೈನ್ ವರ್ಕ್ಗಳು ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಇನ್ ಆಪೋಸಿಟ್ ಅಲ್ಲಿ ನಮಗೆ ರಾಯಲ್ ಬೇಸ್ ಒಂದು ಕೊಟ್ಟಿದ್ದಾರೆ. ಇನ್ ಸನ್ಲೈಟ್ ಟ್ರಾವೆಲ್ ಆಗೋದಕ್ಕೆ ಈ ಪೋರ್ಷನ್ ಅಲ್ಲಿ ಸ್ಕೈ ಲೈಟ್ ಒಂದು ಏರಿಯಾ ಒಂದು ಪ್ರಾವಿಷನ್ ಮಾಡಿರುವಂತದ್ದು. 100% ಲೈಕ್ ಮಾಡ್ತೀರಾ. ವೆಂಟಿಲೇಷನ್ ಇಂದ ಹಿಡಿದು, ಎಲಿವೇಶನ್ ಇಂದ ಹಿಡಿದು, ಡಿಸೈನ್ ಇಂದ ಹಿಡಿದು ಪ್ರತಿಯೊಂದು ನಮ್ಗೆ ಅದ್ಭುತವಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಇನ್ನು ಈ ಪೋರ್ಷನ್ ನೋಡ್ಬೋದು, ಸಿಟ್ಟಿಂಗ್ ಏರಿಯಾ. ಇನ್ನು ಮ್ಯಾನ್ಯುಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಹೋಗೋದಕ್ಕೆ ಒಂದು ಲ್ಯಾಡರು. ಈ ಪೋರ್ಷನ್ ಅಲ್ಲಿ ನಮ್ಗೆ ಸಿಟ್ಟಿಂಗ್ ಏರಿಯಾಗೆ ಮಂಗಳೂರು ಟೈಲ್ಸ್ ಒಂದು ಯೂಸ್ ಮಾಡಿದ್ದಾರೆ. ವೀಕ್ಷಕರೇ, ಈ ಸಿಟ್ಟಿಂಗ್ ಏರಿಯಾದಿಂದ ಎಕ್ಸಾಕ್ಟ್ ಲೈಟ್ ಆಗಿ ನಾವು ಝೂಮ್ ಮಾಡಿದ್ರೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆ ನಮ್ಗೆ. ಈ ಪೋರ್ಷನ್ ಅಲ್ಲಿ ನೋಡಿ, ಇದು ವಾಜರಹಳ್ಳಿ ಮೆಟ್ರೋ ಸ್ಟೇಷನ್. ಅದ್ರ ಪಕ್ಕದಲ್ಲಿ ನಮ್ಗೆ ಮಂತ್ರಿ ಅಪಾರ್ಟ್ಮೆಂಟ್, ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್. ಹಾಗೆ ಮುಂದೆ ನೋಡಿದ್ರೆ ನಮ್ಗೆ ಫೋರಂ ಮಾಲ್ ಕೂಡ ಕಾಣಿಸುತ್ತೆ. ಕನಕಪುರ ರೋಡ್ ಮೆಟ್ರೋ ಸ್ಟೇಷನ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಎಕ್ಸಾಕ್ಟ್ 1.5 ಕಿಲೋಮೀಟರ್ ಒಳಗಡೆ ನಮ್ಗೆ ಕನಕಪುರ ಅಟ್ಯಾಚ್ ಆಗುವಂತಹ ವಾಜರಳ್ಳಿ, ದೊಡ್ಡಕಲ್ಸಂದ್ರ, ತಲಗಟ್ಪುರ ವಿತ್ KSIT ಕಾಲೇಜು ತುಂಬಾ ಹತ್ರದಲ್ಲಿದೆ. ಜೊತೆಗೆ 80 ಫೀಟ್ ಪ್ಯಾರಲಲ್ಲೇ ಈ ಪ್ರಾಪರ್ಟಿ ನಮಗೆ ಬರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಮೆಟ್ರೋಗೆ ಹತ್ರ ಇದೆ. ಇದು JP ನಗರ 9th ಫೇಸ್ ಎಕ್ಸ್ಟೆನ್ಷನ್ ಅಂಜನಾಪುರದಲ್ಲಿ ಬರುವಂತಹ BDA ಪ್ರಾಪರ್ಟಿ. ಸೌತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು, ಸ್ವಂತಕ್ಕೆ ಅಂತ ಕಟ್ಸ್ಕೊಂಡಿರೋ ಮನೆ, ಆರ್ಕಿಟೆಕ್ಚರ್ ಡಿಸೈನ್ ಅಲ್ಲಿ ಕಟ್ಸ್ಕೊಂಡಿರೋಂತಹ ಮನೆ ಈ ಪ್ರಾಪರ್ಟಿ ಆಗಿದೆ. ಏನೋ ಅವರ ಅನಿವಾರ್ಯದಿಂದ ಕೆಲಸಕ್ಕೆ ಅಬ್ರಾಡ್ ಹೋಗ್ಬೇಕಾಗಿರೋದ್ರಿಂದ ಈ ಪ್ರಾಪರ್ಟಿನ ಮಾರ್ತಾ ಇದ್ದಾರೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಲವ್ಲಿಯಾಗಿ ನಮಗೆ ಬಂದಿರುವಂತದ್ದು. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ಸ್ಕೈಲೈಟ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲೂ ಕೂಡ ನಮಗೆ ಸ್ಕೈಲೈಟ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಸೂಪರ್ ಆಗಿ ನಮಗೆ ಕನ್ಸ್ಟ್ರಕ್ಷನ್ ಮಾಡಿ ಕೊಟ್ಟಿರುವಂತಹ ಮನೆ ಲವ್ಲಿ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡಿ, ಮತ್ತೆ ಟೆಕ್ಸ್ಟ್ ಮಾಡಿ. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮ್ದು ಪ್ರಾಪರ್ಟಿಗಳನ್ನ ಏನಾದ್ರು ಅಡ್ವರ್ಟೈಸ್ಮೆಂಟ್ ಏನಾದ್ರು ಕೊಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.